ಮೇಷರಾಶಿಯವರಿಗೆ ಕೈಗೆ ಏನೋ ಪೆಟ್ಟು ಬೀಳ್ತಕ್ಕಂತಹ ಸೂಚನೆ ಇದೆ. ಎಚ್ಚರಿಕೆಯನ್ನು ವಹಿಸಿ. ಯಾವುದೇ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವಾಗ, ಕಬ್ಬಿಣದ ಪದಾರ್ಥಗಳನ್ನು, ಆಯುಧಗಳನ್ನು ಬಳಸುವಾಗ, ವಾಹನದ ಮೇಲೆ ಇರುವಾಗ, ಯಾವುದೇ ಸಂದರ್ಭ ಆಗಬಹುದು, ನಿಮಗೆ ಕೈಗೆ ಏಟಾಗ್ತಕ್ಕಂತಹ ಸೂಚನೆಗಳಿದೆ. ಹಲವಾರು ಸಮಸ್ಯೆಗಳು ಸುತ್ತಕೊಳ್ತಕ್ಕಂತಹ ದಿವಸ. ಒಂದನ್ನು ಬಗೆಹರಿಸೋದ್ರೊಳಗಡೆ ಮತ್ತೊಂದು ಸಮಸ್ಯೆ ನಿಮಗೆ ಏನೋ ಒಂದು ರೀತಿಯಲ್ಲಿ ಕಾಡುವ ಹಾಗೆ ಆಗುವಂಥದ್ದಾಗುತ್ತೆ. ವಿನಾಕಾರಣ ಮನೆಯಿಂದ ಹೊರಗಡೆ ಹೆಚ್ಚು ಸಮಯವನ್ನು ಕಳೀತೀರಿ. ಅಂದರೆ ಮನೆಯಲ್ಲಿ ಇರುವುದಿಲ್ಲ, ಏನೋ ಸುಮ್ಮನೆ ಹೊರಗಡೆ ಓಡಾಡ್ತಾ ಇರುವಂಥದ್ದು. ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಗೆ ಹೋದರೆ ಅದಕ್ಕೊಂದು ಬೆಲೆ. ವಿನಾಕಾರಣ ಮನೆಯಿಂದ ಹೊರಗಡೆ ಇರ್ತೀವಿ ಅಂತಂದರೆ ಏನಂತ ತಿಳ್ಕೊಳ್ಬೇಕು, ಇದು ಪ್ರಶ್ನೆಯಾಗುತ್ತೆ. ಸಮಯ ಸಾಧಕರು ಅಂತಕ್ಕಂತಹ ಹಣೆ ಪಟ್ಟಿಯನ್ನು ಕೂಡ ಕಟ್ಕೊಳ್ಬೇಕಾಗತ್ತೆ. ಅಂದರೆ ಹೊಂಚಾಗ್ತಾ ಇರ್ತಾರೆ. ಯಾವಾಗ ಏನು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಅವರು ತಮ್ಮ ಕೆಲಸವನ್ನು ಸಾಧಿಸ್ಕೊಂಡ್ಬಿಡ್ತಾರೆ ಅನ್ನುವಂಥದ್ದು. ಆ ರೀತಿಯ ಮಾತಿಗೆ, ಆ ರೀತಿಯ ಹಣೆಪಟ್ಟಿಗೆ ಅವಕಾಶಗಳು ಆಗಬಾರ್ದು ಅನ್ನುವಂಥದ್ದು. ನಿಮ್ಮ ಸ್ವಭಾವ, ನಿಮ್ಮ ವರ್ತನೆ, ಕೋಪ ಎಲ್ಲವೂ ಕೂಡ ಬದಲಾದರೆ ಮಾತ್ರ ಜನ ನಿಮ್ಮನ್ನು ಒಪ್ಕೊಳ್ತಾರೆ. ಇಲ್ಲ ಅಂತಾದರೆ ಜನ ನಿಮ್ಮನ್ನು ಇಷ್ಟಪಡೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಕುಟುಂಬದಲ್ಲಿ ಆರೋಗ್ಯಕರವಾದಂತಹ ಚರ್ಚೆಯಾಗಬೇಕಾದಂಥದ್ದಿದೆ. ಯಾವ ವಿಷಯವನ್ನು ತಗೊಂಡ್ರೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಚರ್ಚೆಯನ್ನು ಮಾಡಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗುವಂತಹ ಸಾಧ್ಯತೆ ಆದರೆ ಜಗಳ ಮಾಡಿಕೊಳ್ಬಾರ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಅಕ್ಕ ಅಥವಾ ತಂಗಿಗೆ, ಅಣ್ಣ ಅಥವಾ ತಮ್ಮನಿಗೆ, ಸಹೋದರ ವರ್ಗದಲ್ಲಿ ಅಪಘಾತವಾಗ್ತಕ್ಕಂತಹ ಸೂಚನೆ ಇದೆ. ಸ್ವಲ್ಪ ಮನಸ್ಸಿಗೆ ಹಿಂಸೆಯಾಗತ್ತೆ. ಆದರೂ ಕೂಡ ಗ್ರಹಚಾರದಿಂದ ಆಗ್ತಕ್ಕಂತಹದ್ದಕ್ಕೆ ನಾವು ನೋವು ಪಡಲೇಬೇಕು, ಸಂತೋಷ ಪಡಲೇಬೇಕು, ಅಥವಾ ನಮಗೆ ಬಂದದ್ದನ್ನು ನಾವು ಅನುಭವಿಸಲೇಬೇಕು, ನಮಗೆ ಸಿಕ್ಕಿದ್ದನ್ನು ನಾವು ಊಟ ಮಾಡಲೇಬೇಕು ಅನ್ನುವಂತಹದ್ದು ಫಲದ ಒಂದು ವಿಶೇಷ. ಸ್ನೇಹಿತರು, ಬಂಧುಗಳು ಕೂಡ ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಈ ದಿವಸ ಮಾಡೋದಿಲ್ಲ, ಅಥವಾ ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹವಾಗಲಿ ಸಹಕಾರವಾಗಲಿ ಅವರಿಂದ ಸಿಕ್ಕುವುದಿಲ್ಲ ಅಂತ ಅರ್ಥ. ದೊಡ್ಡ ದೊಡ್ಡ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತೆ, ಇದು ಮನುಷ್ಯನ ಸ್ವಭಾವ. ಆದರೆ ಆರ್ಥಿಕವಾಗಿ ಚಿಂತನೆಯನ್ನು ನಡೆಸ್ತೀರಿ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಹೇಗಪ್ಪ ಇದಕ್ಕೆಲ್ಲ ವ್ಯವಸ್ಥೆ ಮಾಡೋದು, ನನ್ನ ಹತ್ರ ಸಾಧ್ಯನಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಕ್ಕಂಥದ್ದು. ನಿಮ್ಮ ನಿರೀಕ್ಷೆಗಳೆಲ್ಲವೂ ಕೂಡ ಮಕ್ಕಳಿಂದ ಪೂರ್ಣವಾಗುತ್ತೆ. ಮಕ್ಕಳು ಅದನ್ನು ಸರಿ ಮಾಡ್ತಾರೆ, ಅವರಿಗೆ ಆ ಒಂದು ಅನುಕೂಲಕರವಾದಂತಹ ವ್ಯವಸ್ಥೆ ಇರುತ್ತೆ ಎನ್ನುವಂಥದ್ದು ಆ ನಂಬಿಕೆ ನಿಮಗೆ ಮನಸ್ಸಿನಲ್ಲಿ ಬರುತ್ತೆ. ಮಕ್ಕಳಿಂದ ನನ್ನ ಆಸೆಗಳೆಲ್ಲ ಈಡೇರುತ್ತೆ, ಯಾವುದು ಬಾಕಿ ಉಳಿಯುವುದಿಲ್ಲ ಅನ್ನುವಂಥದ್ದು. ಮಕ್ಕಳ ಅಭ್ಯುದಯದಿಂದ ಸಮಾಧಾನ, ತೃಪ್ತಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಹೊಸತನ್ನು ಏನಾದರೂ ನೀವು ಮಾಡುವಂತಹ ವಿಚಾರ ಮುನ್ನೆಲೆಗೆ ಬರುವಂಥದ್ದು, ಹೊಸದಾಗಿ ಆಲೋಚನೆಗಳು, ಹೊಸದಾಗಿ ಕಾರ್ಯ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಸ್ನೇಹಿತರ ಬೆಳವಣಿಗೆ, ಅಭ್ಯುದಯ, ಅವರ ಒಂದು ಆರ್ಥಿಕವಾದಂತಹ ಉನ್ನತಿ ಇವೆಲ್ಲವೂ ಕೂಡ ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚು ನಿಮಗೆ ಬರುವಂತಹ ದಿವಸ. ಅದರಿಂದ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಹಿಂಸೆಯಾಗುವಂಥದ್ದು, ಏನೋ ಗಲಿಬಿಲಿ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು ಇವೆಲ್ಲವನ್ನು ನೋಡಬೇಕಾಗತ್ತೆ. ಮಕ್ಕಳ ಅಭ್ಯುದಯ, ನಿಮಗೆ ಉತ್ತಮವಾದಂತಹ ಫಲ ಸಿಕ್ತು ಅನ್ನುವಂತಹ ಅನುಭವ ಆಗುವಂಥದ್ದು. ನಿಮ್ಮ ದೊಡ್ಡ ಆಸ್ತಿ ಅಂತಂದರೆ ಅದು ಮಾತು, ಅದು ಹಾಸ್ಯಾಸ್ಪದವಾಗಬಾರ್ದು, ಅದರಿಂದ ಅವಮಾನ ಆಗುತ್ತೆ. ಇವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಎಲ್ಲರೂ ಹೊಗಳುವಾಗ ನೀವು ಹಾಸ್ಯಾಸ್ಪದವಾಗಿ ಮಾತಾಡಿಬಿಟ್ರೆ ಅವಮಾನಕ್ಕೆ ಅದು ದಾರಿಯಾಗುತ್ತೆ. ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇನ್ನೇನೋ ಬೇರೆ ಮಾರ್ಗವನ್ನು ಹುಡುಕಬೇಕಾಗತ್ತೆ. ಅದು ಯಾವುದೂ ಕೂಡ ಸಮಂಜಸ ಅಲ್ಲ ಅನ್ನುವಂಥದ್ದು. ಯಾರಿಗೋ ಮಾತನ್ನು ಕೊಟ್ಟು ಆ ಮಾತನ್ನು ತಪ್ತೀರಿ, ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಆಗದೇ ಇರುವಂಥದ್ದು ಕೇವಲ ಭರವಸೆಯಾಗಿ ಉಳಿದುವಂತಹದ್ದಾಗುತ್ತೆ. ವಿನಾಕಾರಣ ಪ್ರಯಾಣವನ್ನು ಮುಂದಕ್ಕೆ ಹಾಕಬೇಕಾದಂಥದ್ದಿದೆ. ಕೌಟುಂಬಿಕವಾದಂತಹ ಸಲಹೆ, ಕೌಟುಂಬಿಕವಾದಂತಹ ಒಂದು ವಿಚಾರ ನಿಮಗೆ ಏನೋ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಕಾರಣವೇನೋ ಅನ್ನುವ ರೀತಿಯಲ್ಲಾಗುತ್ತೆ. ಹಾಗಾಗಿ ಕುಟುಂಬದ ಮಾತನ್ನು ಅನಿವಾರ್ಯವಾಗಿ ಆದರೂ ಕೂಡ ಕೇಳಬೇಕಾದಂಥದ್ದು. ಮಕ್ಕಳಿಗೆ ಏನೂ ತೊಂದರೆ ಆಗದೇ ಇರುವ ಹಾಗೆ ಗಮನವನ್ನು ಕೊಡಿ. ಮಹಾಕಾಳಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಇಡೀ ಜೀವನವನ್ನು ಯಾವುದೋ ಒಂದು ರೀತಿಯ ಭಾವನಾತ್ಮಕವಾದಂತಹ ವಿಚಾರದಲ್ಲೇ ಕಳೀತೀರಿ. ಅದು ಏನಂಥ ಯೋಗವನ್ನು ತಂದುಕೊಡುವಂಥದ್ದಲ್ಲ.
ಯಾವ ವಿಷಯದಿಂದ ನಿಮ್ಮ ಪರಿವರ್ತನೆ ಆತ್ಮೋದ್ಧಾರವಾಗಬೇಕು, ಇಲ್ಲ ಜಗತ್ತಿನ ಒಂದು ಹಿತ ಆಗಬೇಕು, ಆ ರೀತಿ ಆದಾಗ ಏನಾದರೂ ಅನುಕೂಲವಾಗುತ್ತೆ ಹೊರತು ಅದನ್ನು ಹೊರತಾಗಿ ಸುಮ್ಮನೆ ಇಡೀ ಜಗತ್ತಿನ ಎಲ್ಲ ವಿಚಾರವನ್ನು ಕೂಡ ನಾನು ಚಿಂತನೆ ಮಾಡ್ತೀನಿ ಅಂತ ಹೋದರೆ ಪ್ರಯೋಜನವಾದರೂ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ನಿಮ್ಮಲ್ಲಿ ಕಲೆ ಇದೆ, ಬುದ್ಧಿವಂತಿಕೆ ಇದೆ, ಯಾವುದೋ ಒಂದು ವಿಶೇಷವಾದಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಅದರ ಉಪಯೋಗ ಆಗಲಿಲ್ಲ ಅಂತಾದರೆ ಪ್ರಯೋಜನವಾದರೂ ಏನು? ಅದು ಉಪಯೋಗಕ್ಕೆ ಬರದೇ ಇರುವಂತಹ ಪರಿಸ್ಥಿತಿಯನ್ನು ನೀವು ತಂದುಕೊಂಡಿರ್ತೀರಿ ಅನ್ನುವಂಥದ್ದು. ಮನೆಯಲ್ಲಿ ಸಂಗ್ರಹ ಮಾಡಿಟ್ಟಂತಹ ಪದಾರ್ಥಗಳಿಂದ ಬೈಗುಳಕ್ಕೆ ಒಳಗಾಗ್ತೀರಿ. ಎಲ್ಲ ಏನು ಸಿಕ್ಕಿದರೂ ಕೂಡ ಅದೆಲ್ಲವನ್ನು ತಂದು ಜೋಡಿಸುವಂಥದ್ದು, ಅದರಿಂದ ಮನೆಯವರ ಹತ್ರ ಬೈಸ್ಕೊಳ್ಳುವಂಥದ್ದಾಗುತ್ತೆ. ಜಗಳ ಮಾಡೋದ್ರಿಂದ ನಿಮ್ಮ ಹತ್ತಿರದಲ್ಲಿದ್ದಂಥವರೆಲ್ಲರೂ ಕೂಡ ದೂರವಾಗ್ತಾರೆ. ನಿಮ್ಮ ಸಿಟ್ಟನ್ನು ತಾಳಲಾರದೆ ದೂರವಾಗ್ತಕ್ಕಂಥದ್ದು. ನಿಮ್ಮ ಹತ್ತಿರದವರ ಜೊತೆಯಲ್ಲೇ ನೀವು ದ್ವೇಷವನ್ನು ಸಾಧಿಸ್ತೀರಿ. ಯಾರು ನಿಮ್ಮ ಜೊತೆಯಲ್ಲೇ ಇರ್ತಾರೆ, ಹೆಂಡತಿ ಆಗ್ಬೋದು, ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಥವಾ ತುಂಬ ಹತ್ತಿರದ ಬಾಂಧವ್ಯವನ್ನು ಇಟ್ಟುಕೊಂಡಿರತಕ್ಕಂತಹವರಾಗ್ಬೋದು, ಸ್ನೇಹಿತರಾಗ್ಬೋದು, ಇವರ ಜೊತೆಯಲ್ಲೇ ದ್ವೇಷ ಇದ್ದಾಗ ಯಾರು ನಿಮ್ಮ ಹತ್ರ ಇರ್ತಾರೆ ಅನ್ನುವಂಥದ್ದಾಗತ್ತೆ. ಯಾವುದೇ ವಿಚಾರ ಇದ್ದರೂ ಕೂಡ ತೆರೆದ ಮನಸ್ಸಿನಿಂದ ಮಾತಾಡಿ, ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ, ಸತ್ಯಾಂಶ ಏನಿದೆ ಅದು ಸಮಾಜಕ್ಕೆ ಗೊತ್ತಾಗಲಿ ಅನ್ನುವಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಸಿಂಹರಾಶಿ, ಈ ದಿವಸ ನಿಮಗೆ ತುಂಬ ಸಂಯಮ, ತಾಳ್ಮೆ ಅನ್ನುವಂಥದ್ದು ಇರಬೇಕು. ಕುಟುಂಬದವರ ಮೇಲೆ, ವೃತ್ತಿಯಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಧೋರಣೆಯನ್ನು ತೋರಿಸಬಾರದು. ಅವರನ್ನು ತುಂಬ ಹಗುರವಾಗಿ ನಡೆಸ್ಕೊಳ್ಬಾರದು. ಅವರಿಗೆ ಅವರದ್ದೇ ಆದಂತಹ ಸ್ಥಾನಬಲ, ಗೌರವ, ಮರ್ಯಾದೆ ಅನ್ನುವಂಥದ್ದು ಇರುತ್ತೆ, ಅದನ್ನು ಕಂಡುಕೊಳ್ಬೇಕು. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳಿ. ದಾಂಪತ್ಯದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಿ, ತಾತ್ಸಾರವನ್ನು ಮಾಡಬೇಡಿ ಎನ್ನುವಂಥದ್ದು. ಉಪನ್ಯಾಸಗಳನ್ನು ಅಥವಾ ಮಹಾತ್ಮರ ಚರಿತ್ರೆಗಳನ್ನು, ಅವರ ಮಾರ್ಗದರ್ಶನವನ್ನು ಕೇಳಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಸಾಧಕರ ಜೀವನ ಚರಿತ್ರೆಯನ್ನು ಅಭ್ಯಾಸ ಮಾಡಿ ತಿಳ್ಕೊಂಡ್ರೆ ಅವರು ಹೇಗಿದ್ದವರೆಲ್ಲ ಹೇಗಾದರೂ, ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ರು, ಸುಖವನ್ನು ಪಡೆದರು, ಇರುವಂಥದ್ದನ್ನು ಹೇಗೆ ವಿನಿಯೋಗ ಮಾಡಿಕೊಂಡ್ರು, ಯಾವುದು ಅನಗತ್ಯವಾದನ್ನು ದೂರ ಮಾಡಿದ್ರು, ಯಾವುದು ಅಗತ್ಯವಾದರ ಹಿಂದೆ ಹೋದರು ಅನ್ನುವಂಥದ್ದೆಲ್ಲವೂ ಕೂಡ ತಿಳಿತಾ ಹೋಗುವಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಜಗಳ ಆಗುವಂಥದ್ದು ಬೇಡ ಅನ್ನೋದನ್ನು ಮತ್ತೆ ಹೇಳಬೇಕಾದಂಥದ್ದು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಪ್ರೇಮಿಗಳಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ, ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳೂ ಕೂಡ ಉದ್ಭವವಾಗುವಂತಹ ದಿವಸವಾಗುತ್ತೆ. ನಿಮ್ಮ ವ್ಯಕ್ತಿತ್ವದಿಂದ ಹೊಸಬರನ್ನು ಆಕರ್ಷಣೆ ಮಾಡ್ತೀರಿ, ಆದರೆ ನಿಜವಾದಂತಹ ವಿಚಾರ ಗೊತ್ತಾದಾಗ ಯಾರು ನಿಮ್ಮ ಆಕರ್ಷಣೆಗೆ ಒಳಗಾಗಿದ್ರೋ, ನಿಮ್ಮ ಪ್ರಭಾವಕ್ಕೊಳಗಾಗಿದ್ರೋ ಅವರು ನಿಷ್ಠುರವಾಗಿ ಹೊರ ಹೋಗ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಷೇರು ಮಾರುಕಟ್ಟೆಯ ವ್ಯವಹಾರ ನಿಮಗೆ ನಷ್ಟವನ್ನು ತರ್ತಕ್ಕಂಥದ್ದು. ಆರ್ಥಿಕವಾಗಿ ಜೀವನದಲ್ಲಿ ತೊಂದರೆ ಇರುವುದಿಲ್ಲ, ಆದರೆ ನಾನು ಏನೋ ಮಾಡ್ತೀನಿ ಅಂತ ಹೋಗಿ ಸ್ವಯಂಕೃತವಾಗಿ ಒಂದಷ್ಟು ತಪ್ಪುಗಳನ್ನು ಮಾಡಿಕೊಂಡು ಕಷ್ಟವನ್ನು, ನಷ್ಟವನ್ನು ಅನುಭವಿಸ್ತೀರಿ, ಹಣವನ್ನು ಕಳ್ಕೊಳ್ತೀರಿ ಎನ್ನುವಂಥದ್ದು. ಭಯ, ದ್ವೇಷ, ಅಸೂಯೆ, ಕೋಪ ಅನಿವಾರ್ಯವಾಗಿ ದೂರ ಮಾಡಿಕೊಳ್ಳದೇ ಇದ್ದರೆ, ಅಗತ್ಯವಾಗಿ ದೂರ ಮಾಡಿಕೊಳ್ಳದೇ ಇದ್ದರೆ ಇವೆಲ್ಲದರ ಪ್ರಭಾವ ನಿಮ್ಮ ಮೇಲೆ ಆಗುವಂಥದ್ದು. ನಿಮ್ಮನ್ನು ನೀವೇ ಉತ್ತೇಜನಗೊಳಿಸ್ಕೊಳ್ಬೇಕು. ಅಂದರೆ ಸರಿತಪ್ಪುಗಳ ವಿವೇಚನೆಯನ್ನು ನೀವೇ ಕಂಡುಹಿಡ್ಕೊಂಡು ಸರಿಯಾದ್ದನ್ನು ಹಾಗೇ ಉಳಿಸ್ಕೊಂಡು ತಪ್ಪನ್ನು ದೂರ ಮಾಡಿಕೊಳ್ತಕ್ಕಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನ ನಡೆದರೆ ಮಾತ್ರ ನಿಮಗೆ ಒಂದು ಬೆಲೆ ಎನ್ನುವಂಥದ್ದು ಸಿಕ್ಕಬಹುದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ವಿನಾಕಾರಣ ತಿರುಗಾಟ ಮಾಡೋದರಿಂದ, ಓಡಾಡೋದ್ರಿಂದ ಆಗಬೇಕಾದಂತಹ ಕೆಲಸ ಕೈ ತಪ್ಪಿ ಹೋಗುತ್ತೆ. ಯಾವುದೋ ಒಂದು ಕೆಲಸ ಆಗುತ್ತೆ ಒಂದು ಕಡೆ ಇದ್ದರೆ ಅಲ್ಲಿ ಆ ಜಾಗವನ್ನು ಬಿಟ್ಬಿಡೋದು, ಇನ್ನೆಲ್ಲೋ ಸುತ್ತಾ ಇರೋದು, ಹಾಗಾಗಿ ಆ ಕೆಲಸ ಆಗುವಂಥದ್ದು ಕೂಡ ತಪ್ಪಿ ಹೋಗುತ್ತೆ ಅಂತ ಅರ್ಥ. ಆಶ್ಚರ್ಯಕರವಾದಂತಹ ಘಟನೆಗಳಿಂದ ನಿಮಗೆ ನಂಬಿಕೆ ಬರಬಹುದು. ನೀವು ಅಂದುಕೊಂಡೇ ಇರೋದಿಲ್ಲ, ನಿಮ್ಮ ಕಲ್ಪನೆಯಲ್ಲೂ ಇರೋದಿಲ್ಲ, ನಿಮ್ಮ ನಿರೀಕ್ಷೆಯಲ್ಲೇ ಇರೋದಿಲ್ಲ, ಅಂತಹ ಘಟನೆ ನಡೆದಾಗ ನಿಮಗೆ ನಂಬಿಕೆ ದೃಢವಾಗ್ತಕ್ಕಂಥದ್ದಾಗುತ್ತೆ. ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ, ಇವತ್ತಷ್ಟೊಂದು ಚೆನ್ನಾಗಿಲ್ಲ. ರಾಶಿಚಕ್ರದ ದೃಷ್ಟಿಯಿಂದ ನಿರುದ್ಯೋಗಿಗಳಿಗೆ ತಾತ್ಕಾಲಿಕವಾದಂತಹ ಉದ್ಯೋಗ ಸಿಕ್ಕುವಂತಹ ಸಾಧ್ಯತೆ. ಇದನ್ನು
ಪರ್ಮನೆಂಟ್ ಅಂತ ಹೇಳಿ ನೀವು ಭಾವಿಸುವಂಥದ್ದೇನು ಬೇಡ. ತಾತ್ಕಾಲಿಕವಾಗಿ ನಿಮಗೇನೋ ಒಂದು ಉಪಶಮನ ಅನ್ನುವಂಥದ್ದು ಸಿಕ್ಕುವಂತಹ ಕೆಲಸವಾಗುತ್ತೆ. ಸದ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗತ್ತೆ. ಇರುವಂತಹ ಒಂದು ಮನಸ್ಸಿನ ವ್ಯಾಕುಲತೆ ಅಥವಾ ದುಗುಡ ದುಮ್ಮಾನ ಅಥವಾ ಏನೋ ಭಯ ಆತಂಕಗಳು ದೂರ ಆಗುವಂತಹ ಪರಿಸ್ಥಿತಿ. ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡಬೇಕಾದ್ರೆ ಮನಸ್ಸಿಗೆ ಮೊದಲು ಸಮಾಧಾನವನ್ನು ತಂದುಕೊಂಡು ಮಾಡಿ. ನಿಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅಥವಾ ಆ ಒಂದು ಸ್ಥಾನದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆಗಳು ಕಾಣುವಂತಹ ಸೂಚನೆ ಇದೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾದಂತಹ ಕೆಲಸಗಳಿಂದ ಸಮಯ ವ್ಯರ್ಥ ಆಗಿ ಹೋಗುತ್ತೆ. ಸಮಯ ಕಳೆದ ನಂತರದಲ್ಲಿ ಮತ್ತೆ ಸಿಕ್ಕುವುದಿಲ್ಲ. ಮುಂಚಿತವಾಗಿ ಅದನ್ನು ಆಲೋಚನೆ ಮಾಡಿ ಸರಿಯಾದಂತಹ ರೀತಿಯಲ್ಲಿ ನಿಯೋಜನೆಯನ್ನು ಮಾಡಿಕೊಳ್ಬೇಕಾದಂಥದ್ದು. ಬಯಸಿದ್ದು ಈಡೇರದಲೇ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಎಲ್ಲರಿಗೂ ಅಷ್ಟೇ. ನಾವು ಅಂದ್ಕೊಂಡಿದ್ದಾಗಲಿಲ್ಲ ಅಂತಾದಾಗ ಸ್ವಾಭಾವಿಕವಾಗಿ ತುಂಬ ಬೇಸರವಾಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು. ಆದರೆ ಕೆಲವರು ಅದನ್ನು ಬಹಳ ಹಗುರವಾಗಿ ತಗೊಂಡು ಮತ್ತೊಮ್ಮೆ ಪ್ರಯತ್ನವನ್ನು ಮಾಡೋಣ, ಏನು ಸಮಯ ಮೀರಿ ಹೋಗಿದೆಯಾ ಅನ್ನುವಂತಹ ಸಮಾಧಾನದ ಮಾತುಗಳನ್ನು ಆಡಬಹುದು. ಆದರೆ ನಿಮ್ಮ ಪಾಲಿಗೆ ಅದು ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಭವಿಷ್ಯದ ಬಗ್ಗೆ ಹೆಚ್ಚು ಆಲೋಚನೆಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಮುಂದಿನ ದಿನಮಾನ ಹೇಗೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಬೇಕು. ಸಾಯಂಕಾಲದ ಹೊತ್ತಿಗೆ ಪ್ರೀತಿ ಪಾತ್ರರಿಂದ ಅಥವಾ ಆತ್ಮೀಯರಿಂದ ಉತ್ತಮವಾದಂತಹ ಸಲಹೆ ಸಿಕ್ಕತ್ತೆ. ಕಾಯಬೇಕು, ತಾಳ್ಮೆ ಇರಬೇಕು. ಆಗ ಮಾತ್ರ ಬೇರೆಯವರು ಯಾರೋ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ, ಅದರಂತೆ ನಡ್ಕೊಂಡಾಗ ಅನುಕೂಲಗಳು ಆಗಬಹುದು ಅನ್ನುವಂಥದ್ದು. ಎಲ್ಲ ವಿಚಾರಗಳಲ್ಲೂ ಕೂಡ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು. ಯಾಕೆ ಹಾಗೆ ಮಾಡ್ಕೊಳ್ತೀರಿ? ನಿಮಗೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರಗಳೇ ಆಗಿದ್ದಾಗ್ಯೂ ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ನಾನೇ ಹೇಳಿದ್ದು ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತಿಸುವಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ದಂತವೈದ್ಯರನ್ನು ಭೇಟಿಯಾಗಬೇಕಾದಂತಹ ಸಂದರ್ಭ ಬರಬಹುದು. ಹಲ್ಲು ನೋವಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಡಬಹುದು ಅಂತ ಅರ್ಥ. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ಬಯಸಿದ್ದು ಸಿಕ್ಕದೇ ಇದ್ದಾಗ ತುಂಬ ನೋವಾಗುತ್ತೆ. ಆ ಅನುಭವ ಇವತ್ತು ನಿಮಗೆ ಆಗುವಂಥದ್ದಿದೆ. ತುಂಬ ಒತ್ತಡದ ದಿವಸ, ಜೊತೆಗೆ ಆರೋಗ್ಯದಲ್ಲೂ ಕೂಡ ಏನೋ ವ್ಯತ್ಯಾಸಗಳು ಕಾಣುತ್ತೆ. ಗಮನವನ್ನು ಹರಿಸಬೇಕು. ಏನು ಆಗ್ತಾ ಇದೆ ಅಂತ ಹೇಳಿ ಗುರುತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಮರದ ವ್ಯಾಪಾರಿಗಳು ಅಥವಾ ಮರಗೆಲಸವನ್ನು ಮಾಡ್ತಕ್ಕಂಥವರಿಗೆ ಶುಭವಾದಂತಹ ದಿವಸ ಇದು. ಯಾವುದಾದ್ರೂ ಕೆಲಸ ಆಗಲಿ ಅಥವಾ ಇನ್ನೇನಾದರೂ ಉದ್ದೇಶಕ್ಕೆ ಹಣವನ್ನು ಮುಂಗಡ ಕೊಟ್ಟಿದ್ದರೆ ಅದು ಹೋಯಿತು. ಮತ್ತೆ ಅದು ಬರುವಂಥದ್ದಾಗಲಿ ಆ ಕೆಲಸ ಆಗುವಂಥದ್ದಾಗಲಿ ಯಾವುದೇ ಕಾರಣಕ್ಕೂ ಆಗದೇ ಇರುವಂತಹ ದಿವಸವಾಗುತ್ತೆ. ಅನಗತ್ಯವಾದಂತಹ ವಸ್ತುಗಳಿಗೆ ಪುನಃ ಹಣವನ್ನು ಖರ್ಚು ಮಾಡಬೇಕಾದಂಥದ್ದಿದೆ. ಹಣ ಅಥವಾ ಸಂಬಳದ ವಿಚಾರವಾಗಿ ಗಲಾಟೆಯನ್ನು ಮಾಡ್ಕೊಳ್ತೀರಿ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಒಂದು ಕಡೆ ನಷ್ಟ, ಮತ್ತೊಂದು ಕಡೆ ನಿಮಗೆ ಆ ಹಣ ವಂಚನೆ ಆಗ್ತಕ್ಕಂಥದ್ದು. ಎಲ್ಲ ರೀತಿಯಿಂದಲೂ ಮನಸ್ಸಿನ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು ದುಡ್ಡಿನಿಂದ ಆಗುವಂಥದ್ದಾಗತ್ತೆ. ಚಿನ್ನಮಸ್ತಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಹಳೆಯ ಕೆಲಸಗಳಲ್ಲಿ ಮತ್ತೆ ಮಗ್ನರಾಗ್ತಕ್ಕಂಥದ್ದು, ಅದರ ಬಗ್ಗೆ ಆಸಕ್ತಿ ಬರ್ತಕ್ಕಂತಹ ದಿವಸ ಇದಾಗುತ್ತೆ. ಹಿಂದೆ ಯಾವುದೋ ಒಂದು ಕೆಲಸಗಳನ್ನು ಮಾಡಿರ್ತೀರಿ, ಆ ಕೆಲಸಗಳ ಬಗ್ಗೆ ಮತ್ತೆ ಆಸಕ್ತಿ ಹುಟ್ಟುವಂತಹ ದಿವಸವಾಗುತ್ತೆ. ಕೆಲಸದಲ್ಲಿ ನಿಮ್ಮ ಬದ್ಧತೆ ಹೆಚ್ಚಾದರೆ ಲಾಭ ಇದೆ. ಆ ಕಮಿಟ್ಮೆಂಟ್ ಇರಬೇಕು. ಆ ಕೆಲಸ ನಂದೇ, ನಾನೇ ಆ ಕೆಲಸವನ್ನು ಮಾಡಿ ಮುಗಿಸಬೇಕು ಅಂತಕ್ಕಂತಹ ಪರಿಪೂರ್ಣವಾದಂತಹ ಜವಾಬ್ದಾರಿ, ಹಾಗೆ ಆ ಕೆಲಸದಲ್ಲಿ ನಿಮಗಿರತಕ್ಕಂತಹ ಆಸಕ್ತಿ, ಗುಣಮಟ್ಟವನ್ನು ಕಾಪಾಡ್ತಕ್ಕಂತಹ ಬುದ್ಧಿವಂತಿಕೆ, ಚಾತುರ್ಯ ಇದ್ದರೆ ನಿಮಗೆ ಅದು ಅನುಕೂಲವನ್ನು ಮಾಡಿಕೊಡುತ್ತೆ. ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿವಸವಾಗಿದೆ. ನಿಮ್ಮ ವರ್ತನೆಯಿಂದ ಕುಟುಂಬದಲ್ಲಿ ಅಶಾಂತಿ ಉಂಟಾಗುತ್ತೆ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಸುಖದ ಆಸೆಯನ್ನು ಹೊತ್ತು ತುಂಬ ಸಂಭ್ರಮಿಸ್ತೀರಿ. ನಾನು ಇವತ್ತಿಷ್ಟು ಚೆನ್ನಾಗಿದ್ದೀನಿ, ಇನ್ನು ಮುಂದೆ ಮತ್ತಷ್ಟು ನಾನು ಚೆನ್ನಾಗಿರ್ತೀನಿ ಅಂತಕ್ಕಂತಹ ಭವಿಷ್ಯದ ಕಲ್ಪನೆ ನಿಮಗೆ ಸಂತೋಷವನ್ನು ಕೊಡುತ್ತೆ. ಅದು ನಿಜವಾಗಲಿ, ಸಾಕಾರವಾಗಲಿ ಅಂತ ಹೇಳಿ ನಮ್ಮ ಆಶಯ. ಅನಿರೀಕ್ಷಿತವಾಗಿ ಗಣ್ಯ ವ್ಯಕ್ತಿಗಳನ್ನು ನೀವು ಭೇಟಿ ಮಾಡ್ಬೋದು, ಅವರ ಮನೆಗೆ ನೀವು ಭೇಟಿ ಕೊಡ್ಬೋದು ಅಥವಾ ಅವರ ಜೊತೆಯಲ್ಲಿ ಮಾತಾಡ್ಬೋದು. ಈ ಎಲ್ಲ ಯೋಗಗಳು ನಿಮಗೆ ಒದಗಿ ಬರುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ.
ಶುಭವಾಗಿ. ಕುಂಭರಾಶಿ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪರಿಪೂರ್ಣವಾದಂತಹ ಸಹಕಾರ ಸಹಾಯ ವಿಶೇಷವಾಗಿ ಸಿಕ್ಕುವಂಥದ್ದಾಗತ್ತೆ. ಮಹಿಳೆಯರಿಗೆ ತುಂಬ ಯಶಸ್ಸಿನ ದಿವಸ ಇದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರೋ ಅಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ರಾಜಮರ್ಯಾದೆ ಸಿಕ್ಕುವಂಥದ್ದಾಗತ್ತೆ. ಬೆಳಗ್ಗೆ ನಿಮ್ಮ ಜೇಬಿಗೆ ಕತ್ತರಿ ಬೀಳ್ತಕ್ಕಂತಹ ಕೆಲಸವಾಗುತ್ತೆ. ಅಂದರೆ ಎದ್ದ ತಕ್ಷಣ ಏನೋ ವಿಶೇಷವಾದಂತಹ ಖರ್ಚು ಅಥವಾ ಇನ್ಯಾವುದಕ್ಕೋ ಉದ್ದೇಶಪೂರ್ವಕವಾಗಿ ಇಟ್ಟುಕೊಂಡಂತಹ ಹಣ ಖರ್ಚಾಗುವಂಥದ್ದಾಗುತ್ತೆ. ಹೀಗೆ ಹಣಕ್ಕೆ ತೊಂದರೆ ಆಗುವಂಥದ್ದು. ಸಾಯಂಕಾಲದಲ್ಲಿ ಇರತಕ್ಕಂತಹ ಒಂದು ಸಮಾಧಾನ ಸಿಕ್ಕುವಂತಹ ಸುಖ ಸಂತೋಷ ಎಲ್ಲವನ್ನು ಮರೆಸಿಬಿಡುತ್ತೆ. ಇಡೀ ದಿವಸದಲ್ಲಿ ಎಷ್ಟೇ ಕಷ್ಟಪಟ್ಟಿದ್ದರೂ ಮನಸ್ಸಿಗೆ ಆಘಾತವಾಗಿದ್ದರೂ ಸಾಯಂಕಾಲದ ಸಂತೋಷ ಖುಷಿಯನ್ನು ಕೊಡಬಹುದು. ಬೇರೆಯವರ ಜೊತೆಯ ಮಾತು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು. ಯಾವುದೋ ಸಲಹೆಗಳನ್ನು ಕೊಟ್ಟಾಗ ಅದು ಸರಿ ಅಂತ ಹೇಳಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು. ನಿಮ್ಮ ಆತ್ಮೀಯರೇ ನಿಮಗೆ ಪ್ರತ್ಯಕ್ಷವಾದಂತಹ ದೇವರ ರೂಪದಲ್ಲಿ ಕಾಣುವಂತಹ ಸಾಧ್ಯತೆ ಇದೆ. ಯಾರನ್ನ ನೀವು ನಂಬಿದಿರೋ, ಯಾರೋ ಒಳ್ಳೆಯವರು ನಮ್ಮವರು ಅಂತ ಹೇಳಿ ನೀವು ಅಂದ್ಕೊಂಡಿದ್ರು, ಅವರೇ ನಿಮಗೆ ಪ್ರತ್ಯಕ್ಷ ದೇವರು. ಅವರು ಹೇಳ್ತಕ್ಕಂತಹ ಮಾತು, ಕೊಡತಕ್ಕಂತಹ ಸಲಹೆ ಇದು ನಿಮಗೆ ಅನುಕೂಲಕರವಾಗಿ ಕೆಲಸ ಮಾಡುತ್ತೆ. ಪದ್ಮಾವತಿ ವೆಂಕಟರಮಣರನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಈ ಮಂತ್ರವನ್ನು 12 ಬಾರಿ ಪಠನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಾಲಗಾರರಿಂದ ಅವಮಾನವಾಗ್ತಕ್ಕಂಥದ್ದು. ಯಾರಿಗೆ ಹಣವನ್ನು ಕೊಟ್ಟಿದ್ರೋ ಅಥವಾ ಯಾರಿಂದ ಹಣವನ್ನು ಪಡೆದಿದ್ರೋ ಒಟ್ಟಾರೆ ಸಾಲದ ವಿಚಾರ ಬಂದಾಗ ನಿಮಗೆ ಅವಮಾನವಾಗ್ತಕ್ಕಂಥದ್ದು. ತುಂಬ ಮನಸ್ಸಿಗೆ ನೋವಾಗುವಂತಹ ಸಮಯ. ಪ್ರಗತಿದಾಯಕವಾದಂತಹ ದಿನ ಅಂತ ಹೇಳಿ ಬಾಯಲ್ಲಿ ಅಂದುಕೊಳ್ಬೇಕಷ್ಟೇ ಹೊರತು ನೀವು ಹಿಂದೆ ಮಾಡಿದಂತಹ ತಪ್ಪಿನ ಒಂದು ಅಥವಾ ಪ್ರಮಾದದ ಒಂದು ಪರಿ ನಿಮ್ಮನ್ನು ಬಹಳ ವಿಶೇಷವಾಗಿ ಕಾಡುವಂಥದ್ದಾಗುತ್ತೆ. ಆಹಾರ ಸೇವನೆಯ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಅದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಅಜೀರ್ಣ ಅಥವಾ ಶರೀರದಲ್ಲಿ ಆಗ್ತಕ್ಕಂತಹ ಯಾವುದೋ ಸಮಸ್ಯೆಗೆ ಒಳಗಾಗ್ತೀರಿ, ಅದು ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಎಲ್ಲರ ಮೇಲೂ ಕೂಡ ವಿಶ್ವಾಸ, ಪ್ರೀತಿ, ನಂಬಿಕೆಯನ್ನು ಇಟ್ಟುಕೊಳ್ಬೇಕು. ನಿಮಗೆ ಬೇಕಾದವರು ಮಾತ್ರ ಒಳ್ಳೆಯವರು, ಉಳಿದವರೆಲ್ಲ ಕೆಟ್ಟವರು ಅನ್ನೋ ತೀರ್ಮಾನಕ್ಕೆ ಬರಬಾರ್ದು. ಅವರು ನಿಮಗೇನು ತಪ್ಪನ್ನು ಮಾಡಿದ್ದಾರೆ, ತೊಂದರೆಯನ್ನು ಮಾಡಿದ್ದಾರೆ, ನಿಮಗೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ಹೇಳಿ ಅವರು ಒಳ್ಳೆಯವರು ಅಲ್ಲ ಅಂತ ಹೇಳಿ ಯಾಕೆ ಅಂದುಕೊಳ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಮನೆಯವರ ಸಂದೇಶ, ಮನೆಯವರ ಮಾತು, ಮಾರ್ಗದರ್ಶನ ಇವೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಅದಕ್ಕೆ ನಿಮ್ಮಿಂದ ಮೊದಲು ಗೌರವ ಇರಬೇಕು. ಮನೆಯವರು ಹೇಳ್ತಾ ಇರೋದು ಒಳ್ಳೆಯದಕ್ಕೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ಬಿಟ್ರೆ ಅದರ ಬೆಲೆ ಹೆಚ್ಚಾಗುವಂಥದ್ದಾಗುತ್ತೆ. ಮನೆಯಿಂದ ಹೊರಗಡೆ ಹೋಗುವಾಗ ಕೋಪ ಮಾಡಿಕೊಂಡ್ರೆ ಅನಾಹುತಗಳಾಗುತ್ತೆ. ಮನೆಯಿಂದ ಹೋಗುವಾಗ ಸಂತೋಷದಿಂದ ಹೋಗಿ ಮಾಡಬೇಕಾದಂತಹ ಕೆಲಸಗಳನ್ನು ಪೂರೈಸಿ ಸಂತೋಷದಿಂದ ಮನೆಗೆ ಬನ್ನಿ. ಆಗ ಮನಸ್ತೃಪ್ತಿ ಇರುತ್ತೆ. ಮನೆಯಿಂದ ಹೊರಡುವಾಗಲೇ ಗಲಾಟೆ, ಏನೋ ಜಗಳ, ಏನೋ ಬೇಡದೇ ಇರುವಂತಹ ಮಾತು, ಸಿಟ್ಟು ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗುವಂಥದ್ದು, ಅಲ್ಲಿನ್ನೇನೋ ಅನಾಹುತಕ್ಕೆ ಅವೆಲ್ಲ ದಾರಿಯಾಗುವಂಥದ್ದಾಗುತ್ತೆ. ಋಣಮೋಚನ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ. ಶುಭವಾಗಿ.